ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಆದರು. ಇವಾಗ ತನಿ ಎರೆಯೋದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ರೆಡಿ ಇದ್ದಾರೆ, ಕರಿತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಹೇಳು, ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಏನು ಕೇಳಿಸ್ಲಿಲ್ಲ, ಜರಗಳ. ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು. ವೆರಿ ಗುಡ್. ಹಾಯ್ ಮನೇಜ, ಹೌ ಆರ್ ಯು? ಫೈನ್. ಜಗದೀಶ ರೆಡಿ ಆಗಾನೆ, ಆಗಿ ಬರ್ತೀನಿ. ಕುತ್ಕ ಮರಿ ಗಣೇಶ, ಕುತ್ಕ. ನಮ್ಮ ಮನೆ ಗಣೇಶ ಇದು. ದೇವಸ್ಥಾನ ತುಂಬ ದೂರ ಇದೆ, ಅದಕ್ಕೆ ಎಲ್ಲರೂ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಗಾಡೀಲಿ ಹೋಗ್ತಾ ಇದ್ದೀವಿ, ಟೂ ವೀಲರಲ್ಲಿ. ಅಂದರೆ ತಣ್ಣಿ ಎರ್ಕೊಂಡು ಬರೋವರೆಗೂ ಯಾರು ಮನೆಯಲ್ಲಿ ಅಷ್ಟೇ, ನಾವು ಅಷ್ಟೇ, ಯಾರು ಒಂದು ಸ್ವಲ್ಪ ನೀರು ಸಹ ಕುಡಿಯೋದಿಲ್ಲ. ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ತಣ್ಣಿ ಎರ್ಕೊಂಡು ಬಂದು ಆಮೇಲೆ ಪೂಜೆ ಮಾಡೋದು. ಪೂಜೆ ಮಾಡಿ ಆಮೇಲೆ ಊಟ ಮಾಡ್ತೀವಿ. ಮನೆಯಲ್ಲಿ ಹಾಲು ನೀರು ಏನು ಕಾಯಿಸೋದಿಲ್ಲ. ಮತ್ತು ಪೂಜೆನೂ ಅಷ್ಟೇ, ತಣ್ಣಿ ಎರ್ಕೊಂಡು ಆಮೇಲೆ ಮನೆಗೆ ಹೋಗಿ ಪೂಜೆ ಮಾಡೋದು. ಎಲ್ಲರೂ ಮುಂದೆ ಹೋದ್ರೆ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ನೋಡಿ, ಇದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಇದಿರೋದು ಗಂಗೋನಹಳ್ಳಿಲಿ. ಪ್ರತಿ ವರ್ಷ ನಾವು ಇಲ್ಲೇ ಬಂದು ತನಿ ಎರ್ಕೊಂಡು ಹೋಗ್ತೀವಿ, ಎಲ್ಲೇ ಇದ್ರೂ. ನಾನು ಮದುವೆ ಆದಾಗ್ಲಿಂದನೂ ಅಷ್ಟೇ ಇಲ್ಲೇ ಬರ್ತಾ ಇರೋದು. ಇಲ್ಲಿ ಮೊದಲು ಹುತ್ತಾ ಇತ್ತು, ಇವಾಗ ನಾಗರಕಲ್ಲಿದೆ, ಚೇಂಜ್ ಮಾಡಿದ್ದಾರೆ. ಮತ್ತು ದೇವಸ್ಥಾನದಲ್ಲಿನೂ ಅಷ್ಟೇ ಪ್ರತಿ ವರ್ಷ ಗಣಪತಿನ ಕೂರಿಸ್ತಾರೆ. ಇಲ್ಲಿ ಏನೋ ಒಂದು ಇದಿದೆ, ಅವರೆಲ್ಲ ಸೇರಿ ಕೂರಿಸ್ತಾರೆ. ಮತ್ತು ಇಲ್ಲಿ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಪೂಜೆಗೆಲ್ಲ ಅಲ್ಲಿಂದ ರೆಡಿ ಮಾಡ್ಕೊಂಡು ಬರೋದಕ್ಕಾಗೋದಿಲ್ವಲ್ಲ, ಅದಕ್ಕೆ ಇಲ್ಲೇ ರೆಡಿ ಮಾಡ್ಕೊಳ್ತಾರೆ. ಮತ್ತು ಇಲ್ಲಿರೋಂಥ ಎಲ್ಲರೂ ಅಂದರೆ ಕನ್ನಡದವರೆಲ್ಲ ಸೇರಿ ಈ ದೇವಸ್ಥಾನದಲ್ಲೇ ಗಣೇಶ ಕೂರಿಸ್ತಾರೆ. ಪ್ರತಿ ವರ್ಷದ ಥರನೇ ಇಲ್ಲೇ ಇವತ್ತು ಗಣೇಶ ಕೂರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಗಣೇಶ. ಪ್ರತಿ ವರ್ಷವೂ ಹೊಸ ಹೊಸ ಕಾನ್ಸೆಪ್ಟಲ್ಲಿ ಗಣೇಶನ ತಂದು ಕೂರಿಸಿ ಡೆಕೋರೇಷನ್ ಎಲ್ಲ ಮಾಡ್ತಾರೆ. ಮತ್ತು ಇಲ್ಲಿ ಪ್ರಸಾದನೂ ಸಹ ಹಂಚ್ತಾರೆ ಇಲ್ಲೇ. ತುಂಬಾ ಚೆನ್ನಾಗಿ ಮಾಡಿದರು ಡೆಕೋರೇಷನ್, ತುಂಬ ಇಷ್ಟ. ಎಲ್ಲ ರೆಡಿ ಆಯಿತು, ಜನ ಜಾಸ್ತಿ ಇದ್ದಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಪ್ರಸಾದ, ಇದು ಪೂಜೆಗೆ ಐಟಮು. ಜನ ಜಾಸ್ತಿ ಇದ್ದಾರೆ. ಮತ್ತು ತನಿ ಎರೆಯೋದಕ್ಕೆ ಎಲ್ಲ ಐಟಮ್ಗಳನ್ನೂ ತೊಗೊಂಡು ಮುಂದೆ ಹೋಗಿ ನಿಂತ್ಕೊಂಡ್ವಿ. ಯಾಕಂದರೆ ಕಾಯ್ಕೊಂಡಿರಬೇಕು, ಸ್ವಲ್ಪ ಬಿಟ್ವಿ ಅಂತಂದರೆ ಎಲ್ಲರೂ ಬಂದು ಮುಂದೆ ನಿಂತ್ಕೊಂಡ್ಬಿಡ್ತಾರೆ, ಮತ್ತು ನಮಗೆ ಪೂಜೆ ಮಾಡೋದಕ್ಕೆ ಸಿಗೋದಿಲ್ಲ ಜಾಗ ಅಂತ. ಅಮ್ಮ ನಾನು ವೆಯ್ಟ್ ಮಾಡ್ತಾಯಿದ್ದೀವಿ. ಅಂತೂ ಇಂತೂ ಪೂಜೆ ಮಾಡೋದಕ್ಕೆ ಜಾಗ ಸಿಕ್ತು. ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಪೂಜೆಗೆ ರೆಡಿ ಮಾಡಿಕೊಂಡು ಎಲ್ಲ ಪೂಜೆ ರೆಡಿ ಮಾಡಿದ್ವಿ. ಮತ್ತು ಇವತ್ತು ದೇವಸ್ಥಾನದಲ್ಲಿ ಮೆರವಣಿಗೆ ಸ್ಟಾರ್ಟ್ ಆಗಿತ್ತು. ಸೊ ಮೆರವಣಿಗೆ ನೋಡಿಕೊಂಡು ಮೆರವಣಿಗೆಗೂ ಪೂಜೆ ಮಾಡಿ ನಾಗರಕಲ್ಗೂ ಪೂಜೆ ಮಾಡಿದ್ವಿ. ತುಂಬಾ ಖುಷಿ ಆಯಿತು, ಪೂಜೆ ಎಲ್ಲ ಚೆನ್ನಾಗಾಯಿತು. ಮತ್ತು ಮನೇಲಿರೋರೆಲ್ಲರೂ ಪ್ರತಿಯೊಬ್ಬರು ಪೂಜೆ ಮಾಡಿದ್ವಿ. ನಾವು ಮನೇಲಿ ಎಷ್ಟು ಜನ ಇರ್ತೀವಿ ಅಷ್ಟು ಜನನೂ ಪೂಜೆ ಮಾಡ್ತೀವಿ, ಮತ್ತು ಅಷ್ಟು ಜನನೂ ಹಾಲು ಹಾಕ್ತೀವಿ. ತುಂಬಾ ಖುಷಿ ಆಯಿತು. ಈಗ ಯಜಮಾನ್ರು ಪೂಜೆ ಮಾಡ್ತಿದ್ದಾರೆ.
ಮುಗೀತು. ಕೊನೆಯದಾಗಿ ನಾವು ಹಾಲು ಹಾಕ್ತೀವಿ. ಮನೇಲಿ ಎಷ್ಟು ಜನ ಇರ್ತೀವಿ ಅಷ್ಟು ಜನನೂ ಹಾಲು ಹಾಕ್ತೀವಿ. ಮತ್ತು ಇದು ದೇವ್ರಿಗೆ ಇಟ್ಟಿದ್ದು ಸೀರೆ, ಅಮ್ಮ ಅದಕ್ಕೂ ಸೇರಿಸಿ ಹಾಲು ಹಾಕ್ಬಿಡ್ತಾಯಿದ್ರು. ಸೊ ಅದಕ್ಕೆ ಅದನ್ನ ಎತ್ತಿ ಮೇಲೆ ಇಟ್ಟೆ. ಹಾಲು ಹಾಕಿದ ಮೇಲೆ ನಾವು ದೇವ್ರಿಗೆ ಸೀರೆ ಇಟ್ಟು, ನಾಗದೇವತೆ ಏನಿರ್ತಾರೆ ಅವ್ರಿಗೆ ಸೀರೆ ಇಟ್ಟು, ಆಮೇಲೆ ಆ ಸೀರೆನ ಮನೇಲಿ ದೊಡ್ಡವ್ರು ಯಾರಿರ್ತಾರೆ ಅವ್ರು ಹಾಕ್ಕೊಳ್ತಾರೆ. ನಾನು ಸೀರೆ ಉಡೋದಿಲ್ಲ, ಅಮ್ಮನಿಗೆ ಆ ಸೀರೆ. ತುಂಬ ಜನ ಕೇಳ್ತಿದ್ರು ನನಗೆ ಸೀರೆ ಉಡಲ್ವಾ ಅಂತ. ನಾನು ಸೀರೆ ಉಡೋದಿಲ್ಲ. ಈಗಲೂ ಅಷ್ಟೇ, ನಾನು ಲೆಹಂಗಾ ಹಾಕ್ಕೊಂಡಿರೋದು. ಇವಾಗ ಯಜಮಾನ್ರು ಹಾಲು ಹಾಕ್ತಾಯಿದ್ದಾರೆ. ಸೊ ಹೀಗೆ ಪ್ರತಿಯೊಬ್ಬರು ಮನೇಲಿ ಎಷ್ಟು ಜನ ಇರ್ತೀವಿ ಅಷ್ಟು ಜನನೂ ಹಾಕ್ತೀವಿ. ಮತ್ತು ಹಾಲನ್ನು ಅಷ್ಟೇ ಕೆಲವರು ಇದರಲ್ಲಿ ತೊಗೊಂಡು ಬರ್ತಾರೆ. ಬಟ್ ನಾವು ಪ್ಯಾಕೆಟ್ ಏನಿದೆ ಅದನ್ನೇ ಹಾಗೆ ತೊಗೊಂಡು ಬರ್ತೀವಿ ಮನೇಲಿ. ಯಾಕಂದರೆ ಎಂಜಲು ಮಾಡಿರ್ತೀವಲ್ವ ಲೋಟಗಳು, ಅದಕ್ಕೆ ಅಂತಲೇ ನಾವು ಸಪ್ರೇಟಾಗಿ ಯಾವುದೂ ಇಡೋದಿಲ್ಲ. ಸೊ ಪ್ಯಾಕೆಟ್ ಏನಿದೆ ಹಾಗೆ ತೊಳ್ಕೊಂಡು ಎತ್ಕೊಂಡು ಬರ್ತೀವಿ. ಮತ್ತು ಪೂಜೆ ಎಲ್ಲ ಮಾಡಾದಮೇಲೆ ನಾವು ಹಣ್ಣುಗಳನ್ನ ಕಟ್ ಮಾಡ್ಕೊಂಡು ಬಂದ್ವಿ ದೇವ್ರಿಗೆ ಪ್ರಸಾದ ಇಡೋದಕ್ಕೆ. ಆ ಹಣ್ಣುಗಳನ್ನ ಎಲ್ರಿಗೂ ಹಂಚ್ತೀವಿ. ಕೆಲವರು ತಂಬಿಟ್ಟು ಮಾಡ್ತಾರೆ, ಬಟ್ ಆದರೆ ನಮ್ಮ ಕಡೆ ತಂಬಿಟ್ಟು ಮಾಡೋ ರೂಢಿ ಇಲ್ಲ. ಎಳ್ಳು ತಂಬಿಟ್ಟು ಮತ್ತು ಅಕ್ಕಿ ಹಿಟ್ಟು ತಂಬಿಟ್ಟು ಮಾಡ್ತಾರೆ. ಈ ಕಡೆ ಅಮ್ಮನ ಮನೆ ಕಡೆ ಮಾಡ್ತಾರೆ, ಬಟ್ ಅತ್ತೆ ಮನೆ ಕಡೆ ಅದೆಲ್ಲ ರೂಢಿ ಇಲ್ಲ. ಅದರಿಂದಾಗಿ ಹಣ್ಣುಗಳನ್ನ ಪ್ರಸಾದ ಆಗಿ ತೊಗೊಂಡು ಬಂದು ಎಲ್ರಿಗೂ ಹಂಚ್ತೀವಿ. ಅಮ್ಮನಿಗೆ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು, ತುಂಬ ಹಳೆ ಫ್ರೆಂಡ್ಸ್ಗಳೆಲ್ಲ. ಚೆನ್ನಾಗಿ ಮುಗೀತು. ಅಮ್ಮ ಪ್ರಸಾದ ಇದ್ದಿದ್ರಿಂದ ಎಲ್ಲ ಪ್ರಸಾದ ಹಂಚ್ತಾ ಇದ್ರು. ಪೂಜೆ ಎಲ್ಲ ಚೆನ್ನಾಗಿ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮ ಇವತ್ತಿನ ದಿವಸನೇ ಇಡಬೇಕು ಅಂತ ಬೆಳ್ಳಿ ವಿಗ್ರಹ ತೊಗೊಂಡು ಬಂದಿದ್ರು. ಇವತ್ತು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಫಿನಿಶಿಂಗು. ಇದು ಎಲ್ಲಿ ತೊಗೊಂಡಿದ್ದು ಅಂತ ನಾನು ನಿಮಗೆ ಆಮೇಲೆ ಡಿಸ್ಕ್ರಿಪ್ಷನ್. ವಿಗ್ರಹಗಳನ್ನ ತೊಗೋಬೇಕಾದ್ರೆ ಈ ಜಾಗಕ್ಕೆ ಒಳ್ಳೆ ಫಿನಿಶಿಂಗ್ ಬೆಳ್ಳಿಯ ಇವತ್ತು ತುಂಬಾ ಖುಷಿ ಆಯಿತು ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಮೊದಲಿಗೆ ತುಂಬಾ ಒಂದು ಒಳ್ಳೆಯ ಫಿನಿಶಿಂಗ್ ಇದೆ. ತುಂಬಾ ಇಷ್ಟ ಆಯಿತು. ತಂಗಿ ಹಾಕ್ಕೊಂಡು ಬಂದಿದ್ದಾಯಿತು. ಇವಾಗ ಪೂಜೆ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ. ನಾ ಹೇಳ್ತಿದ್ನಲ್ಲ, ನಮ್ಮ ಅತ್ತೆ ತುಂಬ ದಿವಸದಿಂದ ಇದ್ರ ಮೇಲೆ ಆಸೆ ಇತ್ತು ಈ ಫೋಟೋ ಇಡಬೇಕು ಅಂತ. ತುಂಬಾ ಆಸೆ ಆಗಿತ್ತು. ಅದು ತುಂಬ ವರ್ಷದಿಂದ ಬಟ್ ಆಗಿರಲಿಲ್ಲ ತರೋದಕ್ಕೆ. ಈಗ ಅದ್ರ ಕಾಲ ಕೂಡಿ ಬಂದಿದೆ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಫೋಟೋ. ಎಲ್ಲದಕ್ಕಿಂತ ನನಗೆ ಜಾಸ್ತಿ ಇಷ್ಟ ಆಗಿದ್ದು ವಿಗ್ರಹಗಳು. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೋಡಿ, ನಾನೆಲ್ಲ ಅತ್ತೆ ಎಲ್ಲ ಹೂವು ಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ. ಮತ್ತು ಈ ಒಂದು ಫೋಟೋ ವಿಶೇಷ ಏನು ಅಂತ ಅಂದರೆ, ಇದರಲ್ಲಿ ಎಷ್ಟು ಮಂತ್ರ ಮಮ್ಮಿ? 380 ಮಂತ್ರಗಳು ಬರುತ್ತಂತೆ, ದೇವರ ಮಂತ್ರ. ನಾನು ಇನ್ನೂ ಟ್ರೈ ಮಾಡಿಲ್ಲ, ಬಟ್ ಆದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಎಲ್ಲಿ ತೊಗೊಂಡ್ವಿ, ಎಷ್ಟಾಯಿತು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಮತ್ತು ಇದ್ರ ಜೊತೆಗೆ ಇಲ್ಲಿ ಒಂದು ಪೆನ್ ಡ್ರೈವ್ ಕೊಟ್ಟಿದ್ದಾರೆ ಮತ್ತು ರಿಮೋಟ್ ಕೊಟ್ಟಿದ್ದಾರೆ. ಈ ಪೆನ್ ಡ್ರೈವಲ್ಲಿ ಆ ಮಂತ್ರಗಳಿದ್ದಾವೆ. ಸೊ ಈ ಪೆನ್ ಡ್ರೈವ್ನ ಅಲ್ಲಿ ಹಿಂದೆಗಡೆ ಸ್ವಿಚ್ ಇದೆ, ಅಲ್ಲಿ ಹಾಕಬೇಕು. ಬನ್ನಿ ಹಾಕೋಣ. ನೋಡಿ, ಇದಕ್ಕೆ ಅಂತಲೇ ಪೆನ್ ಡ್ರೈವ್ ಹಾಕೋದಕ್ಕೆ ಇಲ್ಲಿ ಸಾಕೆಟ್ ಕೊಟ್ಟಿದ್ದಾರೆ. ಇಲ್ಲಿ ಹಾಕಬೇಕು ಇದನ್ನು. ನೋಡಿ, ಪೆನ್ ಡ್ರೈವ್ನ ಹಾಕಿದ್ದೀನಿ. ಇವಾಗ ಪ್ಲೇ ಮಾಡೋಣ, ಬನ್ನಿ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್. ನನಗೂ ಗೊತ್ತಿಲ್ಲ. ಸೊ ನೋಡಿ, ಇವಾಗ ಪ್ಲೇ ಮಾಡಿ ಹೇಳ್ತೀನಿ ರೀ. ಸೊ ಮ್ಯೂಟ್ ಆಗಿದೆ ಇದು, ಹೇಳಬೇಕು ಅಂದರೆ.
ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ ಎಷ್ಟನೇ ಸಾಂಗ್ ಇದು ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಲ್ಲಾ ರೀತಿ ಸಾಂಗ್ಸ್ ಇದಾವೆ, ತುಂಬಾನೇ ಸಾಂಗ್ಸ್ ಇದೆ, ಪ್ಲೇ ಮಾಡಕ್ ಟೈಮೇ ಇಲ್ಲ, ಅಷ್ಟು ಸಾಂಗ್ಸ್ ಇದಾವೆ. ಆದ್ರೂ ಈ ಫೋಟೋ ಇಡಬೇಕು ಅನ್ನೋದು ಅಮ್ಮನ ಆಸೆ ಇವತ್ತು ನೆರವೇರಿದಲ್ಲ, ಅದಕ್ಕೆ ನಮ್ಗೆ ತುಂಬಾನೇ ಖುಷಿ ಆಗಿದೆ. ಅದು ಗಣೇಶ ಹಬ್ಬದ ದಿವಸನೇ ಪೂಜೆ ನಡೆದಿದೆ, ತುಂಬಾನೇ ಖುಷಿ ಆಯ್ತು. ಇದನ್ನ ಎಷ್ಟು ಒಂದು 8 ವರ್ಷದಿಂದ ತರಬೇಕು ಅಂತಾನೆ ಅಂದ್ಕೊಂಡಿದ್ರು, ಅದು ಇವಾಗ ನೆರವೇರಿದೆ. ಬೆಳ್ಳಿ ತರಬೇಕು ಅನ್ಕೊಂಡಿದ್ರು, ಆದ್ರೆ ಬೆಳ್ಳಿ ತರೋ ಅಷ್ಟು ಇವಾಗ ಆಗಲ್ಲ ಬಿಡು. ಆ ರೇಂಜಲ್ಲಿ ಇದಾವೆ ಬೆಳ್ಳಿ ರೇಟ್ ಇವಾಗ. 1 ಲಕ್ಷ. ಸೊ ಅಲಂಕಾರ ಎಲ್ಲ ಮುಗ್ದಿದೆ, ಪೂಜೆ ಮಾಡಬೇಕು. ನೋಡಿ ಕಂಪ್ಲೀಟ್ ಆಗಿ ಇವಾಗ ದೇವ್ರ ದೀಪ ಎಲ್ಲ ಹಚ್ಚಿ ಕಾಯೆಲ್ಲ ಹೊಡೆದು ಪೂಜೆ ಮಾಡಿದ್ದೀನಿ. ಆ ಹಬ್ಬದ ದಿವಸ ತೆಂಗಿನಕಾಯಿ ಹೊಡಿಬೇಕು, ತೆಂಗಿನಕಾಯಿ ಹೊಡೆದು ಪೂಜೆ ಮಾಡ್ತೀವಿ ಯಾವಾಗ್ಲೂ. ಮತ್ತು ಎಲ್ಲ ಫುಲ್ ಅಲಂಕಾರ ಆದಮೇಲೆ ನೋಡಿ ಹೇಗೆ ಕಾಣಿಸ್ತಿದೆ ದೇವ್ರ ಮನೆ ಅಂತ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ. ಸೊ ಪೂಜೆ ಎಲ್ಲ ಮುಗೀತು, ಇವಾಗ ಕಡುಬು ಮಾಡಬೇಕು. ಕಡುಬು ಎಲ್ಲ ಕಾಯ್ತಾ ಇದ್ದಾರೆ ಕಡುಬು ಮಾಡಿ ಅಂತ. ಮತ್ತು ಫಸ್ಟ್ ಇದ್ದಿದ್ದು ಫೋಟೋ ಇಲ್ಲಿ ಇಟ್ಟಿದ್ದೀವಿ, ಅದನ್ನು ಸುಮ್ಮನೆ ಅಂತಿಗೆ ಬಿಸಾಕೋದು ಬೇಡ ಅಂತ ಅದನ್ನು ಕೆಂಗೇರಿ ಮನೆಗೆ ತೊಗೊಂಡೋಗಿ ಹಾಕೋಣ ಅಂತಿದ್ದೀವಿ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಇವತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವ್ರ ಮನೆ ಅಂದರೆ, ಒಂದು ಕಳೆನೇ ಬಂದಿದೆ ದೇವ್ರ ಮನೆಗೆ. ಪೂಜೆ ಎಲ್ಲ ಮುಗೀತು, ಇವಾಗ ಕಡ್ಬಿಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಹಿಟ್ಟನ್ನ ಇಟ್ಟಿದ್ದೀನಿ, ಅದು ಕುದಿ ಬರೋಷ್ಟರಲ್ಲಿ ಹಿಟ್ಟನ್ನ ಜರಡಿ ಹಿಡ್ಕೊಂಡು ಬರಬೇಕು. ಅಕ್ಕಿ ಹಿಟ್ಟನ್ನ ಜರಡಿ ಹಿಡ್ದಿದ್ದೀನಿ, ಮತ್ತು ಇಲ್ಲಿ ನೀರು ಕುದಿ ಬೀಳೋದಕ್ಕೆ ಇಟ್ಟಿದ್ದೀನಿ. ನೋಡಿ ನೀರು ಕುದಿಯೋಕೆ ಇಟ್ಟಿದ್ದೀನಿ, ರೆಡಿ ಮಾಡೋ ಅಷ್ಟರಲ್ಲಿ ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಇವಾಗ ಹಿಟ್ಟು ಆಗಿತ್ತು, ತೋರ್ಸೋಕ್ಕೆ ಟೈಮ್ ಇರಲಿಲ್ಲ, ಟೈಮ್ ಆಗ್ತಿತ್ತಲ್ಲ, ಅದಕ್ಕೇ ಈ ರೀತಿ ನೀರನ್ನ ಅದ್ಕೊಳ್ಬಾರ್ದು. ಏನು ನಾವು ಹಿಟ್ಟು ಹೂರಣ ರೆಡಿ ಮಾಡಿರ್ತೀವಿ, ಆ ಹೂರಣನೇ ಅದ್ಕೊಂಡು ಬಿಸಿದ್ರಲ್ಲಿ ಚೆನ್ನಾಗಿ ತಟ್ಟಿದ್ರೆ ಕ್ಲೀನಾಗಿ ಬರುತ್ತೆ. ಇವಾಗ ಒಂದು ಆಗಿದೆ, ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೂರಣನ ಇಟ್ಟು. ಮತ್ತು ಬಿಸಿನಲ್ಲೇ ಅದನ್ನು ಕ್ಲೀನಾಗಿ ಪ್ರೆಸ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಓಪನ್ ಆಗಿಬಿಡುತ್ತೆ, ಹೂರಣ ಎಲ್ಲ ಆಚೆಗೆ ಬಂದುಬಿಡುತ್ತೆ. ಸೊ ಬಿಸಿ ಇದ್ದಾಗಲೇ ಅದನ್ನು ಪ್ರೆಸ್ ಮಾಡ್ಕೋಬೇಕು, ಕ್ಲೀನಾಗಿ ಎಲ್ಲ ಕಡೆಯೂ ಪ್ರೆಸ್ ಮಾಡಿಕೊಂಡು ಎತ್ತಿಟ್ಕೋಬೇಕು. ಸೊ ನಿನ್ನೆ ಒಂದು ಕರ್ಜಿಕಾಯಿ ಫಸ್ಟ್ ಮಾಡಿದ್ದೀನಿ, ಎತ್ತಿಟ್ಟಿದ್ದಾರೆ. ಇವಾಗ ಒಂದು ಕಡುಬು ಇವಾಗ ಮಾಡಿಟ್ಟಿರೋದನ್ನು ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ನಾವು ಮೊದಲನೇ ಸಲ ಮಾಡೋಂಥ ಕರ್ಜಿಕಾಯಿ ಮತ್ತು ಕಡುಬನ್ನು ಗಣಪತಿ ಅಂದರೆ ಗಣಪತಿಯ ವಾಹನ ಮೂಷಿಕ ಏನಿದ್ದಾರೆ ಇಲ್ಲಿಗೆ ನೈವೇದ್ಯ ಇಡ್ತೀವಿ. ಸೊ ಇದನ್ನು ತೊಗೊಂಡೋಗಿ ಆಚೆ ಕಡೆ ಖಾಲಿ ಜಾಗದಲ್ಲಿ, ನಾರ್ಮಲಾಗಿ ಇಲಿಗಳಿದ್ದೇ ಇರ್ತಾವಲ್ವ, ಕೆಳಗಡೆ ತೊಗೊಂಡೋಗಿ ಇಡ್ತೀವಿ. ಅಂದರೆ ಗಣಪತಿಗೆ ತುಂಬ ಹತ್ತಿರವಾದಂತಹ ವಾಹನ ಹೇಳಬೇಕು ಅಂದರೆ ಮೂಷಿಕ ವಾಹನನಿಗೆ ನಮ್ಮ ಕಡೆಯಿಂದ ಮೊದಲನೇ ನೈವೇದ್ಯನ ಅರ್ಪಿಸ್ತೀವಿ. ಈ ರೀತಿ ಹಿಟ್ಟನ್ನು ನಾದ್ಕೊಂಡು ಕ್ಲೀನಾಗಿ ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡಿಕೊಂಡು ನೋಡಿ ಹೂರಣನ ಹಾಕ್ಕೊತಾ ಇದ್ದೀನಿ. ಮತ್ತು ನಿಮ್ಗೆ ಈಸಿಯಾಗಿ ಫಿಲ್ಲಿಂಗ್ ಮಾಡಬೇಕಲ್ವ, ಅದಕ್ಕೆ ಸ್ವಲ್ಪ ಬಟ್ಲು ಥರ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ತೀನಿ. ತುಂಬ ಬಿಸಿ ಇದೆಲ್ಲ ಆಗೋದಿಲ್ಲ ಸಡನ್ನಾಗಿ ಪ್ರೆಸ್ ಮಾಡೋದಕ್ಕೆ ಅಂತ. ಇನ್ನೂ ಹೊಗೆ ಹೋಗ್ತಾ ಇದೆ, ಅಷ್ಟು ಬಿಸಿ ಇದೆ, ಕೈಯೆಲ್ಲ ಸುಡೋ ಥರ ಆಗ್ತಿತ್ತು. ಆದರೆ ಏನು ಮಾಡೋದು, ಹಬ್ಬ ಅಲ್ವಾ, ಮಾಡಲೇಬೇಕಲ್ವಾ. ಸೊ ಈ ರೀತಿ ಫುಲ್ಲು ತೆಳ್ಳಗೆ ಮಾಡಿಕೊಂಡು ಆಮೇಲೆ ಫಿಲ್ಲಿಂಗ್ ಮಾಡ್ಕೊತೀವಿ. ಮತ್ತು ಇದಕ್ಕೆ ನೀರನ್ನಂತೂ ಟಚ್ಚೇ ಮಾಡಬಾರ್ದು. ನೀರನ್ನ ಹಾಕದಂತೂ ಕೆಲವರು ನೀರನ್ನ ಅದ್ಕೊಂಡು ಇದು ಮಾಡ್ತಾರೆ, ತಟ್ತಾರೆ, ಬಟ್ ಆ ರೀತಿ ಮಾಡಬಾರ್ದು, ಬೇಗ ಕೆಟ್ಟೋಗ್ಬಿಡುತ್ತೆ. ನಾನು ತುಪ್ಪ ಹಾಕ್ಕೊಂಡಿದ್ದೆ ಮಿದ್ದಬೇಕಾದ್ರೇ, ಚೆನ್ನಾಗಿ ಮಿದ್ದಿ ಅಂದರೆ ನಾದ್ಬಿಟ್ಟು ಆಮೇಲೆ ಇದಕ್ಕೆ ಇದು ಮಾಡ್ಕೊಳ್ಳೋದು, ಉಂಡೆ ಮಾಡಿಕೊಂಡು ಫಿಲ್ಲಿಂಗ್ ಮಾಡ್ಕೊತೀನಿ. ತುಪ್ಪ ಹಾಕೋದ್ರಿಂದ ನಿಮಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡು ಇದು ಮಾಡಬೇಕು. ಅಲ್ಲಿಗೆ ಕ್ಲೀನಾಗಿ ಫಿಲ್ಲಿಂಗ್ ಎಲ್ಲ ಒಂದಕ್ಕೊಂದು ಕಚ್ಕೋಬೇಕಲ್ವ. ಮತ್ತು ಕೆಲವರು ಇದನ್ನು ಹಬೆಗಿಡ್ತಾರೆ, ಬಟ್ ನಾನು ಹಬೆಗಿಡೋದಿಲ್ಲ, ನಾರ್ಮಲಾಗಿ ಇಷ್ಟೇ ನಾವು ಮಾಡೋದು, ಇದ್ರ ಮೇಲೆ ಏನೂ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನಲ್ಲಿ ಕಡುಬು ರೆಡಿ ಆಯಿತು. ಇದು ಕಲರ್ ಯಾಕೆ ಹೀಗಿದೆ ಅಂತ ಎಲ್ಲರೂ ಕೇಳ್ತಾಯಿದ್ರು. ಇದು ಕೆಂಪಕ್ಕಿಯಿಂದ ಬೀಸ್ಕೊಂಡು ಬಂದಿದ್ರು ಅಮ್ಮ.
ಅದ್ರಲ್ಲಿ ಮಾಡಿರೋಂಥ ಕಡುಬಿದು. ಆಚೆ ಕಡೆ ಪಟಾಕಿ ಎಲ್ಲ ಬೇಜಾನ್ ಹೊಡಿತಾರೆ, ಅದೇ ಜಾಸ್ತಿ ಸೌಂಡ್ ಇದೆ ನೋಡಿದ್ರಲ್ಲ. ಮತ್ತು ಬೆಳಗ್ಗೆ ಇಡ್ಲಿ ಮಾಡಿದ್ದೆ. ಸೊ ಇದಿನ್ನೂ ಹಿಟ್ಟು ಇಷ್ಟಿದೆ, ಬಿಟ್ಟರೆ ಇವರೆಲ್ಲ ತಿನ್ನೋದೇ ಇಲ್ಲ. ಹುಳಿ ಬಂದಿದೆ ಹಾಗೆ ಹಿಂಗೆ ಅಂತ ಡವ್ ಮಾಡ್ತಿರ್ತಾರೆ. ಅದಕ್ಕೆ ಇವಾಗ ಇವ್ರಿಗೆ ಇದರಲ್ಲಿ ಸ್ಪೆಷಲ್ಲಾಗಿ ಒಂದು ರೆಸಿಪಿ ಮಾಡ್ಕೊಡೋಣ ಅಂತಿದ್ದೀನಿ, ಸಿಹಿ ಇಡ್ಲಿ. ಬನ್ನಿ ಸಿಹಿ ಇಡ್ಲಿ ಹೇಗೆ ಮಾಡ್ತೀನಿ. ಇಡ್ಲಿ ಹಿಟ್ಟು ಅಕಸ್ಮಾತ್ ಏನಾದರೂ ಉಳೀತು ಅಂದರೆ ಈ ರೀತಿ ಮಾಡಿಕೊಡಿ, ಸೂಪರಾಗಿರುತ್ತೆ. ಬನ್ನಿ ಇದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ನಿಮಗೆ. ಇಡ್ಲಿ ಹಿಟ್ಟು ಏನು ಹುಳಿ ಬಂದಿರಲಿಲ್ಲ, ಬಟ್ ಆದರೂ ತುಂಬಾ ಚೆನ್ನಾಗಿರುತ್ತೆ. ಉಳಿದ್ರೂ ಏನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಉಳಿದ್ರೆ ಅಕಸ್ಮಾತ್ ಯಾರು ತಿನ್ನಲ್ಲ ಅಂದರೆ ನಾನಿವಾಗ ತೋರಿಸೋ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕ್ತಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಒಣದ್ರಾಕ್ಷಿ ಸ್ವಲ್ಪ ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇಷ್ಟೇ ಸಾಕಾಗುತ್ತಾ ಅಂತ ಕೇಳಬೇಡಿ, ಇದಕ್ಕೆ ಸ್ವೀಟ್ ಬರಬೇಕು ಅಂದರೆ ಮೇಯ್ನ್ ಇರೋದೇ ಬೆಲ್ಲ. ಸೊ ನಾನು ಬೆಲ್ಲನ ಚೆನ್ನಾಗಿ ಚೆಚ್ಚಿ ಅದನ್ನು ಪಾಕ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಪಾಕವನ್ನು ತೆಗೆದು ಅದನ್ನು ಸೋಸ್ಕೊಂಡಿದ್ದಕ್ಕೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿ. ಮತ್ತು ನೋಡಿ ಇದರಲ್ಲಿ ಎಷ್ಟು ಗಲೀಜಿದೆ, ಸೋಸಲಿಲ್ಲ ಅಂದರೆ ಇದರಲ್ಲಿರೋ ಗಲೀಜೆಲ್ಲ ಇದಕ್ಕೆ ಹೋಗುತ್ತೆ. ಸೊ ನಾನು ಕಾಯಿಸಿ ಎಲ್ಲದನ್ನು ಸೋಸಿ ಈ ರೀತಿ ಹಾಕ್ಕೊಳ್ತೀನಿ. ಬೆಲ್ಲ ಇಂತಕ್ಕೆ ಹಾಕ್ಕೋಬೇಕು ಅಂದರು. ಇದನ್ನು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ನಾನಿವಾಗ. ಕ್ಲೀನಾಗಿ ನೀವು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮತ್ತು ಇಡ್ಲಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ಇದು ನನ್ನ ಇವತ್ತಿನ ವ್ಲಾಗು. ಇದು ರಾತ್ರಿ ಊಟಕ್ಕೆ ನಾನು ರೆಡಿ ಮಾಡಿದ್ದೀನಿ. ಪಲಾವ್, ಗೋಬಿ ಮತ್ತು ಮೋಮೋಸ್ ಮತ್ತು ಕಡುಬು ಮೊದಲೇ ಮಾಡಿದ್ದೆ. ಸೊ ಫೈನಲಿ ಇವತ್ತಿನ ವ್ಲಾಗ್ ಮುಗೀತಿದೆ. ಹೇಗೆ ಅನ್ನಿಸ್ತು ಇವತ್ತಿನ ವ್ಲಾಗ್ ನಿಮಗೆ? ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ಹೊಸಬ್ರು ಈ ಒಂದು ವಿಡಿಯೋ ನೋಡ್ತಿದ್ರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.